ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ವ್ಲಾಗ್. ಇವತ್ತೇನಪ್ಪ ಸ್ಪೆಷಲ್ಲು ಅಂತಂದ್ರೆ ಬೆಳಗ್ಗೆಲ್ಲ ಕಾರ್ತಿಕ ಸೋಮವಾರ ಸೆಲೆಬ್ರೇಷನ್ ಆಯ್ತು. ಇವಾಗ ನಮ್ಮ ಅಪ್ಪ ಅಮ್ಮನ್ನ ಇದಕ್ಕೆ ಕರ್ಕೊಂಡು ಹೋಗ್ತೀನಿ, ಮೂವಿಗೆ, ಶಿವಣ್ಣ ಅವ್ರದ್ದು. ಸೊ ನಮ್ಮ ಅಪ್ಪ ಅಮ್ಮ, ವಿಕ್ಕಿ ಮತ್ತೆ ಅವರಮ್ಮ ಅಂದ್ರೆ ನಾವಿಷ್ಟು ಜನ ಮೂವಿಗೆ ಹೋಗ್ತಾ ಇದೀವಿ. ನೀನು ಯಾವ್ದಮ್ಮ ಲಾಸ್ಟ್ ಮೂವಿ ನೋಡಿದ್ದು ಥಿಯೇಟ್ರಲ್ಲಿ? ನೀನು ಯಾವ್ದಪ್ಪ? ಇಬ್ರು ಒಂದೇ ಅನ್ಸುತ್ತೆ. ನಾನು ಕರ್ಕೊಂಡೋಗಿದ್ದೆ ಲಾಸ್ಟ್ ಮೂವಿ ಯಾವ್ದು ಹೇಳಿ ಪಟ್ಟಂತ? ನೋಡ್ದ ನಮ್ಮ ಅಪ್ಪ ನೆನ್ಪಿಟ್ಕೊಂಡೈತೆ. ನಾವು ಕರ್ಕೊಂಡೋಗಿದ್ದು ಲಾಸ್ಟ್ KGF ಅಂದ್ರೆ ಕೊರೋನಾ ಮುಂಚೆನಾ ಕೊರೋನಾ ಆದ್ಮೇಲ? ಕೊರೋನಾ ಆದ್ಮೇಲ. KGF 1 KGF ಇದು ಕೊರೋನಾ ಮುಂಚೆ 2019. ನೀನು ಗಡ್ಡ ಬಿಟ್ಕೊಂಡಿದ್ದಲ್ಲ. ಎಷ್ಟು ತರ ಅಲ್ಲ, ಸುಮ್ಮನೆ ಬಿಟ್ಟಿದ್ದು ಫ್ರೆಂಡ್ ಆಗಿ. ಸೊ ಏನಪ್ಪಾ ಅಂತಂದ್ರೆ ಬೇರೆ ಮೂವೀಸ್ಗೆಲ್ಲ ದೊಡ್ಡವ್ರನ್ನ ಕರ್ಕೊಂಡು ಹೋಗೋದು ನಂಗೆ ಗೊತ್ತಿಲ್ಲ. ಬಟ್ ನಮ್ಮಪ್ಪ ಅಮ್ಮನ ಶಿವರಾಜ್ ಕುಮಾರ್ ಮೂವಿ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರು ಬರಲ್ಲ ಅಂತಿದ್ರು. ಬನ್ನಿ ಹೋಗಿ ಬರೋಣ ಅಂತ ನಾನೇ ಬಲವಂತ ಮಾಡಿದೆ. ನಮ್ಮ ಅತ್ತೆನೂ ಬರ್ತೀನಿ ಅಂತಂದ್ರು. ಸೊ ಇವಾಗ ಭೈರತಿ ರಣಗಲ್ ಮೂವಿಗೆ ಹೋಗ್ತಾ ಇದೀವಿ, 4M ಮಾಲ್. ನಮ್ಮತ್ತೆ ಫುಲ್ ಟ್ರಾಫಿಕ್ಕು. ನಾವೀಗ 6:20 7:20ಗೆ ಶೋ ಬುಕ್ ಮಾಡಿರೋದು. 7:20ಗೆ ಶೋ ಬುಕ್ ಮಾಡಿರೋದು. ಏನಕ್ಕೆ ಬೇಗ ಹೋಗ್ತಾ ಇದೀವಿ ಅಂತಂದ್ರೆ ಆಫ್ಟರ್ 10 ಅಲ್ಲಿ ತಿನ್ನೋ ಐಟಮ್ಸ್ ಏನು ಇರಲ್ಲ ಮೇಲ್ಗಡೆ. ಸೊ ಇವಾಗೆ ಒಂದೇನಾದ್ರು ಯಾರಾದ್ರೂ ತಿನ್ನೋದಾದ್ರೆ, ಕಾಫಿ ಕುಡಿಯೋದಾದ್ರೆ ಹೋಗೋಣ ಅಂತ. ಏನ್ ವಿಕಿ ಅಂತಾರೆ ಮೇಲ್ಗಡೆ ಇರೋದಕ್ಕೆ? ಫುಡ್ ಕೋರ್ಟ್ಗೆ ಹೋಗೋಣ ಅಂತ ಬೇಗ ಕರ್ಕೊಂಡು ಹೋಗ್ತಾ ಇದೀವಿ. ಇಲ್ಲಾಂದ್ರೆ ಬರೀ ಮೂವಿಗೆ ಹೋಗಿ ಮೂವಿಯಿಂದ ಬಂದಂಗಾಗುತ್ತೆ. ಮತ್ತೆ 10 ಗಂಟೆ ಆದ್ರೆ ಅಲ್ಲೇನು ಇರಲ್ಲ, ಕ್ಲೋಸ್ ಆಗಿರುತ್ತೆ ಅಂತ. 20 ಮಿನಿಟ್ಸ್ ಇಂದ ಸೇಮ್ ಪ್ಲೇಸ್ ಅಲ್ಲಿ ನಿಂತಿದ್ದೀವಿ. ಫುಲ್ ಟ್ರಾಫಿಕ್ ಮಾಲ್ ಹತ್ರ. ಸೊ ಮಾಲ್ ರೀಚ್ ಆದ್ವಿ. ಇವಾಗ ಲಿಫ್ಟ್ ವೇಟ್ ಮಾಡ್ತಾ ಇದೀವಿ. ಎಲ್ರು ಇಲ್ಲೇ ಇದಾರೆ. ಇಲ್ಲಿ ಲಿಫ್ಟ್ ಬರೋದೇ ಅರ್ಧ ಗಂಟೆ ಆಗುತ್ತೆ ಒಂದೊಂದ್ಸಲ. ವೇಟ್ ಮಾಡ್ಬೇಕು. ತಿನ್ಬಿಟ್ಟೆ. ವೆಜ್ ನಾನ್ ವೆಜ್ ಇತ್ತು, ಚಿಕನ್ ಇರುತ್ತೆ, ವೆಜ್ ಇರುತ್ತೆ. ನಮ್ಮ ಅಪ್ಪ ಅಲ್ಲಿ ನಮ್ಮ ಮನೆ ಹತ್ರ ಎಲ್ಲ ಮೋಮೋಸ್ ತಗೊಂಡ್ರಂತೆ. ಅಲ್ಲಿ 70 ರೂಪಾಯಿ. ಇಲ್ಲಿ ಮೋಮೋಸ್ ಎಷ್ಟು ಹೇಳಪ್ಪ? 200 to 300 ರೂಪೀಸ್ ಅಂತಂದೆ. ಅಲ್ಲಿ 60 ರೂಪೀಸ್. ಅದಕ್ಕೆ ಶಾಕ್ ಆದ್ರು. ಇಲ್ಲೆಲ್ಲಾನು ಜಾಸ್ತಿ. ಬಿಕಾಸ್ ನಿಮಗ್ ಗೊತ್ತಾ, ಆ ಕಾಲದ ಜನಗಳು ಅಂದ್ರೆ ನಮ್ ತಂದೆ ತಾಯಿ, ನಿಮ್ ತಂದೆ ತಾಯಿ ಇರೋರೆಲ್ಲ ಅವ್ರ ಹಂಗೆ ಯೋಚನೆ ಮಾಡೋದಲ್ವಾ? ಎಲ್ಲ ಜಾಸ್ತಿ 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 ಅಂತ ಯೋಚನೆ ಮಾಡ್ತಾರೆ. ಬಟ್ ಇವಾಗ ಹಂಗಾಗೋಗಿದೆ, ಏನು ಮಾಡಕ್ಕಾಗಲ್ಲ. ನೋಡಿ ಎಲ್ಲೋದ್ರು ನಮ್ಮಮ್ಮ ನಮ್ಮತ್ತೆ ಇಬ್ರು ಮಾತಾಡ್ಕೊಂಡ್ ನಡ್ಕೊಂಡ್ ಹೋಗ್ತಾ ಇದಾರೆ. ವಿಕ್ಕಿ ಅಲ್ಲಿ ಹೋಗ್ತಾ ಇದಾರೆ, ಕಾಣಿಸ್ತಿದ್ಯಾ? ಅಲ್ಲಿ ಹೋಗ್ತಿದಾರೆ. ಇಲ್ಲಿ ನಮ್ಮತ್ತೆ ನಮ್ಮಮ್ಮ ನಡ್ಕೊಂಡ್ ಹೋಗ್ತಿದಾರೆ ಮಾತಾಡ್ಕೊಂಡು. ನಾನು ನಮ್ಮಪ್ಪ ಹಿಂದೆ ಬರ್ತಾ ಇದೀವಿ. ವಿಕ್ಕಿಗೆ ಸಬ್ಸ್ಕ್ರೈಬರ್ಸ್ ಅಲ್ಲೆಲ್ಲೇ ಸಿಗ್ತಾ ಇರ್ತಾರೆ, ಮಾತಾಡಿಸ್ತಾ ಇರ್ತಾರೆ. ಇಲ್ಲಿ IDC ಅಲ್ಲಿ ಕಾಫಿ ಕುಡ್ಸೋಣ ಅಂತ ಬಂದ್ವಿ. ಅವ್ರು ಇನ್ನೇನು ಬೇಡ ಅಂತಿದ್ದಾರೆ, ತಿನ್ನೋದು ಏನು ಬೇಡ ಅಂತಿದ್ದಾರೆ. ಬಟ್ ಇಲ್ಲೇ ಕಾಫಿ ನಂಗೇನು ಬೇಡ. ನೋ ಕಾಫಿ, ನೋ 4. ಸೊ ಕಾಫಿ ಎಲ್ಲ ಆಯ್ತು. ಕಾಫಿ ಎಲ್ಲ ಕುಡಿಕೊಂಡು ನಾನು ಕುಂತ್ಕೊಂಡು ನಡೀತಾ ಹಿಂಗಾಗೋಗ್ಬಿಟ್ಟಿದೆ. ಯಾಕೆ ಯಾಕೆ ನನ್ನನ್ ಕುಳ್ಳಿ ಅಂತ ನೀವೇ ಇಷ್ಟೊಂದು ಹೇಳ್ತಾ ಇದೀರ? ಹೀಲ್ಸ್ ಎಲ್ಲ ಹಾಕೋ ಬಂದಿಲ್ಲ ನಾನು. ನೋಡು, ತಲೆ ಕಟ್ಟಾಗ್ತದೆ. ನಾನು ನಂಗೆ ತೋರ್ಸು, ನೀನು ಈಸೆ ಕಾಣಿಸ್ತೀಯ. ಟೊಮೆಟೊ ತರ, ಕುಂಬಳಕಾಯಿ ತರ. ಸೊ ನಾ ಕಾಫಿ ಕುಡಿದ್ಬಿಟ್ಟು ಈಗ ಇನ್ನ 20 ನಿಮಿಷ ಇದೆ ಶೋ ಸ್ಟಾರ್ಟ್ ಆಗಕ್ಕೆ. ಒಳಗೋಗಿ ಕುತ್ಕೊಂಡ್ಮೇಲೆ ಅರ್ಧ ಗಂಟೆ ಆಗುತ್ತೆ ಸ್ಟಾರ್ಟ್ ಆಗಕ್ಕೆ. ಸೊ ಇನ್ನು ಒಂದು ½ an hour ಇಲ್ಲ, 1/4 ಗಂಟೆ ಸುಮ್ಮನೆ ಕೂತಿರ್ಬೇಕು. ಅಲ್ಲೆಲ್ಲ ಅವ್ರಿಗೆ ತೋರ್ಸೋದು. ಅವ್ರು ಎಕ್ಸೈಟೆಡ್ ಆಗಿದ್ದಾರೆ. ಯಾರೋ 4M ಮಾಲ್ ಬಂದಿಲ್ಲ. ಅವ್ರು 3 ಜನ ಇದೇ ಫಸ್ಟ್ ಬಂದಿರೋದು. ಸೊ ಅವ್ರಿಗೊಂಥರ
ಏನಂತಾರೆ ಚೇಂಜಸ್, ಫ್ರೆಶ್ನೆಸ್ ಎಲ್ಲ ಫೀಲ್ ಆಗುತ್ತೆ, ಖುಷಿ ಆಗುತ್ತೆ ಅಂತ ಅಷ್ಟೇ. ನಾವು ಮೂವಿ ಅಂದ್ರೆ ಬರೀ ಇಲ್ಲಿಗೆ ಬರೋದು. ನಾನು ಪರ್ಸನಲ್ ಆಗಿ ಒಂಥರ ರಿಲ್ಯಾಕ್ಸಿಂಗ್ ಮೋಡ್. ಓಕೆ, ರೀಸನೇಬಲ್ ಪ್ರೈಸೇ ಇರುತ್ತೆ, ತೀರಾ ಜಾಸ್ತಿನೂ ಇರಲ್ಲ, ತೀರಾ ಕಡಿಮೆನೂ ಇರಲ್ಲ. ನಾನು ವೆಜ್ ಮೋಮೋಸ್ ಬೇಕು ಅಂತಂದೆ, ಅದಕ್ಕೆ ಆರ್ಡರ್ ಮಾಡ್ತಾ ಇದ್ದಾರೆ. ಆಮೇಲೆ ತಿನ್ನೋದು. ಅವ್ರು ಯಾರು ಏನು ಬೇಡ ಅಂತ, ಪಾಪ್ಕಾರ್ನು ಬೇಡ ಅಂತ. ಶಿವಣ್ಣನ ಮೂವಿ ಫೈನಲಿ ಭೈರತಿ ರಣಗಲ್ ಹೋಗ್ತಾ ಇದೀವಿ. ಹೇಗಿದೆ ಅಂತ ನೋಡೋಣ. ಆಲ್ವೇಸ್ ಮಾಸ್. ಸೊ ಫೈನಲಿ ಬಂದು ಸೆಟಲ್ ಆದ್ವಿ. ಅಮ್ಮ ಅಪ್ಪ ಹೆಂಗಿತ್ತು ಈ ಫಿಲಮು? ಹೆಂಗಿತ್ತು? ಸಡನ್ ಕರೆಂಟ್ ಶಾಕ್ ಹೊಡಿತು. ಶಾಕ್ ಹೊಡಿತಾ? ಯಾಕೆ? ಅದೇ ಇಂಟರ್ವಲ್ ಫೇಸ್ ಮುಂಚೆ ಅದಕ್ಕೆ ಕಾಯ್ತಾ ಇದೆಯಾ? ಸೊ ಫೈನಲಿ ಫಿಲಮ್ ನೋಡ್ಕೊಂಡು ಬಂದ್ವಿ ಮೂವಿನ. ಸಕ್ಕತ್ತಾಗಿತ್ತು, ಸಕ್ಕತ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ಸೂಪರ್ ಆಗಿತ್ತು. ಇವಾಗ ನಮ್ಮ ಮಮ್ಮಿ ನಮ್ಮ ಅತ್ತೆ ಇಬ್ರು ಕೇಳ್ತೀನಿ ಹೇಗಿದೆ ಅಂತ, ಅವ್ರೇನ್ ಹೇಳ್ತಾರೆ ನೋಡೋಣ. ಮೂವಿ ಹೆಂಗಿತ್ತು? ಚೆನ್ನಾಗಿತ್ತು. ಚೆನ್ನಾಗಿತ್ತ? ಏನ್ ಚೆನ್ನಾಗಿತ್ತು ಅಂದ್ರೆ ಏನ್ ಚೆನ್ನಾಗಿತ್ತು? ಏನ್ ಇಷ್ಟ ಆಯ್ತು? ಫೈಟಿಂಗ್ ಇಷ್ಟ ಆಯ್ತಾ? ನಿಂಗೇನ್ ಇಷ್ಟ ಆಯ್ತಪ್ಪ? ಕತೆ ಫೈಟಿಂಗ್ ಎಲ್ಲ ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಶಿವರಾಜ್ ಕುಮಾರ್ ಹೆಂಗೆ? ಚೆನ್ನಾಗಿದ್ದಾರೆ. ಇನ್ನು 3 ವರ್ಷ ಅಷ್ಟೇ ದೊಡ್ಡ ಚಿಕ್ಕವರು ಹೆಂಗ್ ಫೈಟ್ ಮಾಡ್ತಾರೆ ನೋಡ್ದ? ಅವರೆಲ್ಲ ಅದೇ ಸಿನಿಮಾದಲ್ಲೇ ಬಂದ್ರಲ್ಲ, ಅದರಿಂದ ಅವ್ರ ತರ ಮಾಡ್ತಾರೆ. ಹೇಗಿತ್ತು ವಿಜಯವ್ರೆ? ಏನ್ ರೇವತಿ ಅವರೇ? ಹೇಗಿತ್ತು ಫಿಲಮ್ ಸೂಪರ್ ಆಗಿರೋದಕ್ಕೆ ಕರ್ಕೊಂಡ್ ಬಂದಿರೋದು ರೇವತಿ ಅವರೇ. ಸೂಪರ್ ಆಗಿತ್ತು. ಹೋಗ್ಲಿ, ನಿಂಗೆ ಇದು ಅರ್ಥ ಆಯ್ತಾ ಏನಂತ ಕಾನ್ಸೆಪ್ಟ್? ಏನ್ ಹೇಳು. ಏನಂತ? ಮಫ್ತಿ ನೋಡಿದ್ಯಾ? ಇದು ಮಫ್ತಿಗಿಂತ ಮುಂಚೆ ನೋಡಿ, ಇದು ಪ್ರೀಕ್ವೆಲ್. ಬಿಕಾಸ್ ಅದಾದ್ಮೇಲೆ ಅದರಲ್ಲಿ ಸ್ವಲ್ಪ ವಯಸ್ಸು ಕಮ್ಮಿ ಇದೆ, ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಇದೆ ಶಿವರಾಜ್ ಕುಮಾರ್ಗೆ. ಇದು ಮಫ್ತಿ ಬಂದು ಸೆಕೆಂಡ್ ಪಾರ್ಟ್, ಇದು ಬಂದು ಫಸ್ಟ್ ಪಾರ್ಟ್. ಇದು ಅದು ಏನೇನ್ ನಡೆದಿತ್ತು ಹಿಂದೆ ಅಂತ ತೋರಿಸಿದ್ದು. ಮಫ್ತಿ ಇದಾದ್ಮೇಲೆ ಬಂದಿದ್ದು. ಇದಾದ್ಮೇಲೆ ಇನ್ನೊಂದು ಬರುತ್ತಂತೆ, ಮತ್ತೆ ಶ್ರೀಮುಳ್ಳಿ ಜೊತೆ. ಅದು ವೈಟಿಂಗ್ ಅದಕ್ಕೆ. ಇದಂತೂ ಸೂಪರ್, ಅದ್ಭುತ. ಮೌನರಥ ಇವತ್ತು ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಸೊ ಫೈನಲಿ ಇದು ನಮ್ಮ ಫ್ಯಾಮಿಲಿಯ ರಿವ್ಯೂ, ಹಾನೆಸ್ಟ್ ರಿವ್ಯೂ. ಆಕ್ಚುಲಿ ಏನಂತಂದ್ರೆ ಅವರೆಲ್ಲ ತುಂಬಾ ದಿನ ಮೂವೀಸ್ ನೋಡಲ್ಲ, ರೀಸೆಂಟ್ ಮೂವೀಸು. ಇವಾಗ ನಾನು ಕರ್ಕೊಂಡ್ ಬಂದಿರೋ ಶಿವರಾಜ್ ಕುಮಾರ್ ಮೂವಿ ಅಂತ. ಸಡನ್ ಆಗಿ ಅವ್ರು ನೋಡಿ ಅವ್ರಿಗೆ ಏನ್ ಹೇಳ್ಬೇಕು ಅಂತಾನು ಗೊತ್ತಿಲ್ಲ, ಬಟ್ ಸ್ಟಿಲ್ ಅವ್ರು ಹೇಳಿದ್ ಅವ್ರ ನೀನು ಈ ಫಿಲಮ್ ಅಲ್ಲೂ ರುಕ್ಮಿಣಿಗೆ ಸಿಗಲ್ಲ. ಕರೆಕ್ಟ್. ನನ್ಗೆ ಏನ್ ಬೇಜಾರು ಅಂದ್ರೆ ಈ ಫಿಲಮ್ ಅಲ್ಲೂ ರುಕ್ಮಿಣಿಗೆ ಅವ್ರು ಸಿಕ್ಕಿಲ್ಲ. ಎಲ್ಲ ಮೂವೀಸ್ ಅಲ್ಲೂ ಅದೇ ಬೇಜಾರು, ರುಕ್ಮಿಣಿಗೆ ಯಾವಾಗ ಪಾರ್ಟ್ನರ್ ಸಿಗ್ತಾರೋ ನನಗೆ ಗೊತ್ತಿಲ್ಲ. ಇಷ್ಟು. ಸೊ ನನ್ನ ರಿವ್ಯೂ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಕಂಟೆಂಟ್ನ. ಇನ್ನು ಜಾಸ್ತಿ ವಿಡಿಯೋಸ್ ಬರ್ತಾನೆ ಇರುತ್ತೆ ಇದೇ ತರ, ಸೊ ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು.